ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ದೇರಳಕಟ್ಟೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾವಣ್ಯ ಶ್ರೀಧರ್. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ವರ್ಕ್ ಪ್ಲೇಸ್ ಸೇಫ್ಟಿ ಈ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕಿದ್ದೇವೆ. ಈ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಹೆಲ್ತ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಕೋಆರ್ಡಿನೇಟರ್ ಇನ್ಚಾರ್ಜ್ ಆಗಿರುವಂತಹ ಮಿಸಸ್ ಅನ್ಶಿಯಾ ಎಸ್ ರಾಯ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ಮಾಡುವ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗುವವರೇ, ಯಾರೂ ಕೂಡ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ನಾನು ಕೂಡ ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು, ನನ್ನ ಗೋಲನ್ನು ನಾನು ರೀಚ್ ಆಗಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಇಂಥ ಟೈಮಲ್ಲಿ, ಈ ಸಂದರ್ಭದಲ್ಲಿ ವರ್ಕ್ ಪ್ಲೇಸ್ ಸೇಫ್ಟಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೋತ್ ಮೆನ್ ಆ್ಯಂಡ್ ವುಮೆನ್, ಮೇಲ್ ಫ್ಯಾಕಲ್ಟಿ ಆಗಿರ್ಬೋದು, ವುಮೆನ್ ಫ್ಯಾಕಲ್ಟಿ ಆಗಿರ್ಬೋದು, ವರ್ಕ್ ಪ್ಲೇಸಲ್ಲಿ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆದರೆ ಅದನ್ನು ಅವರು ಹೇಗೆ ಅದನ್ನು ಮುಖ್ಯವಾಹಿನಿಗೆ ತರಬೇಕು, ಹೇಗೆ ಅದನ್ನು ಹಂಚಿಕೊಳ್ಬೇಕು ಅನ್ನುವಂಥದ್ದು ಅವರಿಗೆ ಗೊತ್ತಿರೋದಿಲ್ಲ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಮಿಸಸ್ ಅನ್ಶಿಯಾ ಎಸ್ ರಾಯ್ ಇವರು ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಬನ್ನಿ ಇವ್ರ ಹತ್ರ ವರ್ಕ್ ಪ್ಲೇಸ್ ಸೇಫ್ಟಿ ಅಂದರೆ ಏನು ಇವೆಲ್ಲವನ್ನ ಕೇಳಿ ತಿಳ್ಕೊಳ್ಳುವ. ನಿಮಗೂ ಕೂಡ ಏನಾದರೂ ಸಂಶಯಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಉತ್ತರವನ್ನು ಪಡ್ಕೊಳ್ಬೋದು. ಎಸ್ ಮೇಡಮ್, ಮೊದಲನೇದಾಗಿ ವರ್ಕ್ ಪ್ಲೇಸ್ ಸೇಫ್ಟಿ ಅಂದರೆ ಏನು? ಒಂದು ವರ್ಕ್ ಪ್ಲೇಸ್ ಅಥವಾ ಆರ್ಗನೈಸೇಷನ್ ಅಥವಾ ಸಂಸ್ಥೆಗೆ ನಾವು ಕಂಪೇರ್ ಮಾಡಿದರೆ ಈ ವರ್ಕ್ ಪ್ಲೇಸ್ ಸೇಫ್ಟಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ನೋಡಿ, ಕೆಲಸದ ಸಂಸ್ಥೆ ನಾವು ಮಾಡುವಾಗ ಸೇಫ್ಟಿ ಅಂತ ನಮಗೆಲ್ಲರಿಗೆ ಬೇಕು. ಹೌದು. ನಾವೀಗ ಡೈಲಿ ಅವರ್ಸ್ ನೀವು ಕ್ಯಾಲ್ಕುಲೇಟ್ ಮಾಡುವಾಗ ಆಲ್ಮೋಸ್ಟ್ 6 hours ನಾವು ವರ್ಕ್ ಪ್ಲೇಸಲ್ಲಿ ಸ್ಪೆಂಡ್ ಮಾಡ್ತೇವೆ. ಸೊ ಅದರದ್ದು ಸೇಫ್ಟಿ ನಮಗೆ ತುಂಬ ಇಂಪಾರ್ಟೆಂಟ್. ವರ್ಕ್ ಪ್ಲೇಸ್ ಸೇಫ್ಟಿ ಅಂದರೆ ಬರೀ ಆಕ್ಸಿಡೆಂಟ್ ಆಗದೇ ಇರುವುದು ಅಥವಾ ಇಂಜುರಿ ಆಗದೇ ಇರುವುದು ಅದಲ್ಲ, ನಮಗೆ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ಸೇಫ್ಟಿಯೂ ಬೇಕು. ನಾನೀಗ ಫಿಸಿಕಲಿ, ಇಮೋಷ್ನಲಿ ಮತ್ತು ಮೆಂಟಲಿ ಸೇಫ್ಟಿ ಇದ್ದಾಗ ನಮಗೆ ವರ್ಕ್ ಪ್ಲೇಸ್ ಹೋಗಲಿಕ್ಕೆ ಖುಷಿ ಆಗ್ತದೆ, ಮತ್ತು ಏನಾದರೂ ಕೆಲಸ ಮಾಡಲಿಕ್ಕೂ ಖುಷಿ ಆಗ್ತದೆ. ಈಗ ನಾನು ಫಿಸಿಕಲ್ ಸೇಫ್ಟಿ ಅಂತ ಹೇಳ್ತಾ ಇರುವಾಗ, ಫಿಸಿಕಲ್ ಸೇಫ್ಟಿ ಅಂದರೆ ಈಗ ನಾವು ಹಾಸ್ಪಿಟಲಲ್ಲಿ ನೋಡಿದರೆ ದೈಹಿಕ ಸುರಕ್ಷತೆ, ನರ್ಸ್ನವರು ಅಥವಾ ಪೇಷಂಟನ್ನು ನೋಡುವ ಹೌಸ್ ಕೀಪಿಂಗ್ ಸ್ಟಾಫ್ನವರು ಗ್ಲೌಸ್, ಮಾಸ್ಕ್ ಎಲ್ಲ ಹಾಕ್ತಿರೋದು. ಇಮೋಷ್ನಲ್ ಸೇಫ್ಟಿ ಅಂದರೆ ನಾನೀಗ ಏನಾದರೂ ತಪ್ಪು ಮಾಡಿದರೆ ನನ್ನ ಸೀನಿಯರ್ ನನಗೆ ಎಲ್ಲರ ಎದುರು ಬೈಯದೆ ಸಪ್ರೇಟ್ ಆಗಿ ಕರೆದು ನನಗೆ ಏನಾದರೂ ಈ ಥರ ತಪ್ಪು ಮಾಡಿದೆಯಾ, ಈ ಥರ ಮಾಡಬೇಡ ಅಂತ ಹೇಳೋದು, ಅದು ಇಮೋಷನಲ್ ಸೇಫ್ಟಿ ಆಗ್ತದೆ. ಮಾನಸಿಕ ಅಥವಾ ಮೆಂಟಲ್ ಸೇಫ್ಟಿ ಅಂದರೆ ಕೆಲಸದ ರೂಟೀನ್ ಅಥವಾ ಟಾಸ್ಕ್ ಅನ್ನು ಈಕ್ವಲಿ ಡಿವೈಡ್ ಮಾಡಿದಾಗ ನನ್ನ ಮೇಲೆ ಭಾರ ಬೀರುವುದಿಲ್ಲ. ಅದೇ ಕೆಲವೊಮ್ಮೆ ಎಂತಾಗ್ತದೆ, ನಾವು ಡ್ಯೂಟಿಯನ್ನು ಈಕ್ವಲಿ ಡಿವೈಡ್ ಮಾಡೋದಿದ್ರೆ ಒಬ್ಬರ ಮೇಲೆ ತುಂಬಾ ಭಾರ ಬೀಳ್ತದೆ, ವರ್ಕ್ ಲೋಡ್ ಬೀಳ್ತದೆ, ಇನ್ನೊಬ್ಬರ ಮೇಲೆ ಸ್ವಲ್ಪ ಕಮ್ಮಿ. ಆ ತರ ಆದ್ರೆ ಅಲ್ಲಿ ಗೊತ್ತಿಲ್ಲದೆ ನಮ್ಗೆ ಅನಿಸ್ತದೆ ಫೇವ್ರಿಟಿಸಮ್ ಆಗ್ತಿದೆ ಅಂತ. ಸೊ ಅದು ಇಲ್ಲದಿದ್ದಾಗ ಅದು ಇಮೋಷನಲ್ ಸೇಫ್ಟಿ ಸಿಗ್ತದೆ, ಮೆಂಟಲ್ ಹೆಲ್ತ್ ಸೇಫ್ಟಿ ಸಿಗ್ತದೆ. ಮತ್ತೆ ಟ್ರೈನಿಂಗ್ ಮತ್ತು ತರಬೇತಿ ಸರಿಯಾಗಿ ಕೊಡ್ತಾ ಇದ್ರೆ ಅದು ನ್ಯೂ ಎಕ್ವಿಪ್ಮೆಂಟ್ಸ್ ಬರ್ತದೆ ಅಥವಾ ನ್ಯೂ ಲಾಸ್ ಬರ್ತಾರೆ, ಅದರ ಬಗ್ಗೆ ನಮಗೆ ಟ್ರೈನಿಂಗ್ ಎಲ್ಲ ಕರೆಕ್ಟ್ ಸಿಗ್ತಿದೆ. ಅದು ನಮಗೆ ಆರ್ಗನೈಸೇಷನಲ್ ಅಥವಾ ಹಾಸ್ಪಿಟಲಲ್ಲಿ ನಾವು ಕೆಲಸ ಮಾಡುವಲ್ಲಿ ನಮಗೆ ಒಂದು ವ್ಯಾಲ್ಯೂ ಇದೆ. ನಮ್ಮದು ಟ್ರೈನಿಂಗ್ ಇಂಪ್ರೂವ್ ಆಗಬೇಕು, ನಮ್ಮದು ನಾವು ಎಲ್ಲ ಇಂಪ್ರೂವ್ಮೆಂಟಲ್ಲಿ ನಾವು ಒಟ್ಟಿಗೆ ಭಾಗಿಯಾಗ್ತೇವೆ ಅಂತ ಒಂದು ಫೀಲಿಂಗ್ ಆಫ್ ವ್ಯಾಲ್ಯೂಡ್ ಆಗಿರ್ತದೆ. ಸೊ ವರ್ಕ್ ಪ್ಲೇಸ್ ಸೇಫ್ಟಿ ಬರೀ ಫಿಸಿಕಲ್, ಮೆಂಟಲ್, ಇಮೋಷ್ನಲ್ ಮತ್ತು ಫೀಲಿಂಗ್ ವ್ಯಾಲ್ಯೂಡ್ ಅಂತ ಸೇಫ್ಟಿ ಅಂತ ನಾವು ಭಾವಿಸಬೇಕು. ಓಕೆ, ನೀವು ಇವಾಗ ಹೇಳಿದ್ರಲ್ಲ ಅದು ಸೇಫ್ ಇದೆಯಾ ಅಂತ ನಮಗೆ ಗೊತ್ತಿರಬೇಕು ಅಂತ ಹೇಳಿ. ಒಬ್ಬ ಸ್ಟಾಫಿಗೆ ಆಗಿರ್ಬೋದು, ಫ್ಯಾಕಲ್ಟಿಗೆ ಆಗಿರ್ಬೋದು, ವರ್ಕ್ ಪ್ಲೇಸ್ ಅನ್ನುವಂಥದ್ದು ಮೆಂಟಲಿ, ಫಿಸಿಕಲಿ ಅದು ಸೇಫ್ ಇದೆಯಾ ಅಂತ ಯಾವ ರೀತಿ ಗುರುತಿಸ್ಬೋದು? ಈಗ ನಾನು ಹೇಳಿದ ಹಾಗೆ ವರ್ಕ್ ಪ್ಲೇಸ್ ಸೇಫ್ಟಿ ಅಂದರೆ ಬರೀ ಇನ್ಸಿಡೆಂಟ್ ಕಮ್ಮಿ ಆಗಿದೆ ಅಂತ ಅಲ್ಲ. ಈಗ ನಾನು ಎಂತಾದರೂ ಕೆಲಸ ಮಾಡುವಾಗ ಎಂತಾದರೂ ಮಿಸ್ಟೇಕ್ ಆದರೆ ಅದನ್ನು ಐಡೆಂಟಿಫೈ ಮಾಡಿ ಕಂಟ್ರೋಲ್ ಆಗೋದಾದರೆ ಅದು ಒಂದು ವೇ ಸೇಫ್ಟಿ ಅಂತ ನಾವು ಹೇಳ್ಬೋದು. ಯಾವಾಗ ನಿಮ್ಮ ಸ್ಟಾಫ್ ಕಂಫರ್ಟೇಬಲ್ ಆಗಿ ಏನಾದರೂ ತಪ್ಪು ಮಾಡಿದರೆ, ಓಕೆ ನನ್ನಿಂದ ಈ ಮಿಸ್ಟೇಕ್ ಆಗಿದೆ, ನಾನು ಈಗ ಸೀನಿಯರ್ಗೆ ರಿಪೋರ್ಟ್ ಮಾಡಿದರೆ ಅದು ಸೇಫ್ಟಿ ಅನ್ಬೋದು. ಅದು ಅಲ್ಲದೆ ಇದೆಲ್ಲ ಸ್ಟೆಪ್ಸ್ ಆದಾಗ ಸ್ಟಾಫ್ ಇದ್ದು ಮನೋಬಲನೂ ಹೆಚ್ಚಾಗುತ್ತದೆ, ಜಾಬಿನ ಮೇಲೆ ತೃಪ್ತಿಯೂ ಇರುತ್ತದೆ. ಅದು ಅಲ್ಲದೆ ಅವರಿಗೆ ಕೆಲಸ ಬಿಟ್ಟು ಹೋಗ್ತಾರೆ. ಕೆಲವೊಮ್ಮೆ ಎಂತಾಗ್ತದೆ, ಟೆನ್ಯೂರ್ ಆಗದಿದ್ರು ನಾವು 1 ವರ್ಷದೊಳಗೆ ತುಂಬಾ ಜನ ಜಾಬ್ ಬಿಟ್ಟು ಹೋಗ್ತಾರೆ. ಅದು ಯಾವಾಗ ಆಗ್ತದೆ, ಯಾವಾಗ ನಮಗೆ ಫೀಲಿಂಗ್ ವ್ಯಾಲ್ಯೂಡ್ ಆಗಿರೋದಿರೋದಿಲ್ಲ. ಸೊ ಈ ಎಲ್ಲ ಕಂಡೀಷನ್ ಮೀಟ್ ಆದಾಗ ಸೇಫ್ಟಿಯೂ ಇರ್ತದೆ, ಯೋಗಕ್ಷೇಮವೂ ಇರ್ತದೆ ಸ್ಟಾಫ್ ಇದ್ದು,
ಹಾಗೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನು ಇರ್ತದೆ. ಓಕೆ ಮೇಡಮ್, ಇವಾಗ ವರ್ಕ್ ಪ್ಲೇಸಲ್ಲಿ ಕೆಲವೊಂದು ತೊಂದರೆಗಳು ಬರ್ತದೆ, ಅಪಾಯಗಳು ಬರ್ತದೆ, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಅಂತ? ಸೊ ಈಗ ನಾನು ಹೇಳಿದ ಹಾಗೆ ತುಂಬ ಡಿಫ್ರೆಂಟ್ ವೇ ಅಲ್ಲಿ ಅಪಾಯವು ಬರ್ಬೋದು. ಒಂದಂದರೆ ವರ್ಕ್ ಲೋಡ್ ಇರುವಾಗ ಎಂತಾಗ್ತದೆ, ತುಂಬ ಜನ ವರ್ಕ್ ಲೋಡ್ ಕರೆಕ್ಟಾಗಿ ಡಿವೈಡ್ ಆಗೋದಿದ್ದರೆ ಮೆಂಟಲ್ ಎಕ್ಸಾಷನ್ ಆಗ್ಬೋದು. ತುಂಬ ಬ್ರೇಕ್, ನಾನು ಕೆಲಸ ಮಾಡ್ತಿದ್ದೇನೆ, ನನಗೆ ಇಷ್ಟ ಲೋಡ್ ಯಾಕಿದೆ, ಇವತ್ತು ನನಗೆ ಈ ವರ್ಕ್ ಪ್ರೆಷರ್ ಜಾಸ್ತಿ ಇದೆ. ಸೊ ಆವಾಗ ನಾವು ಬ್ರೇಕ್ ಸಿಸ್ಟಮನ್ನು ಇನ್ಕ್ಲೂಡ್ ಮಾಡೋದಿದ್ದರೆ ವರ್ಕ್ ಲೋಡ್ ಪ್ರೆಷರ್ ಆಗ್ಬೋದು. ಸೊ ವರ್ಕ್ ಲೋಡ್ ಇರುವಾಗ ಮಿಡ್ಲಲ್ಲಿ ಬ್ರೇಕ್ ತಗೊಂಡ್ರೆ ಅದು ಪ್ರೆಷರನ್ನು ನಾವು ತಡೆಗಟ್ಟಬಹುದು. ಮತ್ತು ಡಿಫ್ರೆಂಟ್ ಟೆಕ್ನಿಕ್ಸ್, ಈಗ ಸ್ಟಾಫ್ ಒಬ್ಬರನ್ನು ಲಿಫ್ಟ್ ಮಾಡುವಾಗ, ಪೇಷಂಟನ್ನು ಲಿಫ್ಟ್ ಹೀಗೆ ಸಾಗಿಸುವಾಗ ದೇರ್ ಆರ್ ಡಿಫ್ರೆಂಟ್ ಎಕ್ವಿಪ್ಮೆಂಟ್ಸ್ ಇರ್ತದೆ, ಅದನ್ನು ನಾವು ಯೂಸ್ ಮಾಡಿದರೆ ವರ್ಕ್ ಪ್ರೆಷರ್, ಅದರ ಸ್ಟ್ರೈನ್ ಬ್ಯಾಕಿಗೆ ಅದೆಲ್ಲ ಕಮ್ಮಿ ಆಗ್ಬೋದು. ಮತ್ತು ಈಗ ನಾವು ಪ್ರತಿ ಸಲ ಸ್ಟಾಫ್ಸಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತೇವೆ. ಅದನ್ನೇ ಟ್ರೈನಿಂಗನ್ನು ಸ್ಮಾಲ್ ಪೋಸ್ಟರ ಡೆಮೋ ಥರ ಮಾಡಿ ಸ್ಟಾಫಿಗೆ ಹಂಚಿದ್ರೆ ಅವರಿಗೆ ಅದರದ್ದು ಹೇಗೆ ಫ್ಯೂಚರಲ್ಲಿ ಇನ್ ಕೇಸ್ ಅದು ಟ್ರೈನಿಂಗ್ ಇದು ಮರ್ತಿರ್ಬೋದಾದರೂ ಅದನ್ನು ನೋಡಿ ಅವರು ಕಲಿಬಹುದು. ಓಕೆ, ಇವಾಗ ಒಂದು ವರ್ಕ್ ಪ್ಲೇಸಲ್ಲಿ ಸೇಫ್ಟಿಯ ವಿಚಾರ ಅಂತ ಬಂದರೆ ಒಂದು ಸ್ಟಾಫಿಗೆ ಯಾವುದೆಲ್ಲ ಹಕ್ಕುಗಳಿರ್ತದೆ, ಯಾವೆಲ್ಲ ರೈಟ್ಸ್ಗಳು ಇರ್ತದೆ ಅಂತ? ಒಂದು ಮೊದಲನೇದಾದ ಹಕ್ಕು ಏನಂದರೆ ಸೇಫ್ ಆಗಿ ವರ್ಕ್ ಮಾಡೋದು, ಪ್ಲೀಸ್. ಸೆಕೆಂಡ್ ಹಕ್ಕು ಅಂದರೆ ನಾನು ವರ್ಕ್ ಮಾಡುವ ಸ್ಥಳದಲ್ಲಿ ನನಗೆ ಗೌರವ, ರೆಸ್ಪೆಕ್ಟ್ ಅಂತ ಇದೆ. ಥರ್ಡ್ ಹಕ್ಕು ಏನಂದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗಿದ್ದರೆ, ನನ್ನಿಂದ ಏನಾದರೂ ಇನ್ಸಿಡೆಂಟ್ ಆಗಿದ್ರೆ ಭಯವಿಲ್ಲದೆ ನಾನು ಅದನ್ನು ರಿಪೋರ್ಟ್ ಮಾಡೋದು. ಓಕೆ, ಅದು ಥರ್ಡ್ ಒನ್. ನೆಕ್ಸ್ಟ್ ಒನ್, ನಾನು ಏನಾದರೂ ತಪ್ಪು ಮಾಡಿದೆ ಅಥವಾ ನನಗೇನಾದರೂ ಕಿರುಕುಳ ಆಗ್ತಿದೆ ಅಥವಾ ನನಗೇನಾದರೂ ಸಮಸ್ಯೆ ಆಗಿದೆ, ಅದನ್ನು ನಾನು ನನ್ನ ಸೀನಿಯರ್ಗೆ ಹೇಳುವಾಗ ಆ ವಿಷಯವನ್ನು ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತಾರೆ. ಅದು ಇನ್ನೊಂದು ಹಕ್ಕು. ಇನ್ನೊಂದಂದರೆ ನನಗೆ ಯಾವಾಗ ಏನಾದರೂ ಫಿಸಿಕಲ್ ಅಥವಾ ಮೆಡಿಕಲ್ ಆರ್ ಸೈಕಲಾಜಿಕಲ್ ಹೆಲ್ಪ್ ಬೇಕಾದರೆ ಅದರದ್ದು ಸೌಲಭ್ಯ ಇರೋದು ಇನ್ನೊಂದು ಹಕ್ಕು. ಮತ್ತು ಇದನ್ನು ಎಲ್ಲ ನಾವು ಪಾಲಿಸಿ ಅನ್ನು ಅವಲಂಬಿಸಿ ಆರ್ಗನೈಸೇಷನ್ ಇಟ್ಟರೆ ಅದು ವರ್ಕ್ ಪ್ಲೇಸ್ ಸೇಫ್ಟಿಗೆ ಡಿಫ್ರೆಂಟ್ ಹಕ್ಕುಗಳನ್ನು ಕೊಡುತ್ತಾರೆ. ಓಕೆ ಮೇಡಮ್, ಇವಾಗ ನೈಟ್ ಶಿಫ್ಟ್ ಅಥವಾ ಡೇಂಜರಸ್ ಪ್ಲೇಸಲ್ಲಿ ವರ್ಕ್ ಮಾಡುವಂಥವರಿಗೆ ಆ ಪ್ಲೇಸ್ ಏನು ಸೇಫ್ ಆಗಿದೆಯಾ, ದೈಹಿಕವಾಗಿ ಸೇಫ್ ಆಗಿದೆಯಾ ಅಂತ ಯಾವ ರೀತಿ ಮೌಲ್ಯಮಾಪನ ಮಾಡ್ಬೋದು? ನೋಡಿ, ಈಗ ವರ್ಕ್ ಪ್ಲೇಸ್ ಸೇಫ್ಟಿ ಅಂದರೆ ಬರೀ ರಿಪೋರ್ಟಲ್ಲಿ ಅಲ್ಲ, ನಾನು ಈ ಥರ ಇನ್ಸಿಡೆಂಟ್ ಆಗಿದೆ ಅದನ್ನು ನಾನು ನೋಡಿದ್ದೇನೆ. ವರ್ಕ್ ಪ್ಲೇಸ್ ಸೇಫ್ಟಿ ರಿಪೋರ್ಟಲ್ಲಿ ಇಡದೆ ನಾವು ಯಾವಾಗ ನಮ್ಮ ಸ್ಟಾಫ್ ಇದ್ದು, ಈಗ ನನ್ನ ಸ್ಟಾಫ್ ಬಂದು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ದಾರೆ, ಅದನ್ನು ನಾನು ಕೇಳ್ತೇನೆ. ಅದೆಲ್ಲ ಆಗುವಾಗ ಸ್ಟಾಫ್ ಓಪನ್ ಆಗಿ ಹೇಳ್ತಾರೆ. ನಾವು ನೈಟ್ ಡ್ಯೂಟಿ ಬಗ್ಗೆ ನೀವು ಹೇಳೋದಾದರೆ ಮೇನ್ಲಿ ಸ್ಟಾಫ್ ಲೋಡ್ ಅಲ್ಲಿ ಕಮ್ಮಿ ಇರ್ತಾರೆ. ಸೊ ಎಲ್ಲಿ ನಾವೀಗ ನೈಟ್ ಡ್ಯೂಟಿಯಲ್ಲಿ ಮಾಡ್ತಿದ್ದಾರೆ ಸ್ಟಾಫ್, ಆ ಏರಿಯಾದಲ್ಲಿ CCTV ಕ್ಯಾಮರಾಸ್ ಇದೆಯಾ? ಓಕೆ, ಪ್ಯಾನಿಕ್ ಬಟನ್ ಸಿಸ್ಟಮ್ ಅಂತ ಇರ್ತದೆ, ಆ ಸಿಸ್ಟಮ್ ಸೌಲಭ್ಯ ಇದೆಯಾ? ಅದು ಒತ್ತಿದ್ರೆ SOS ಥರ ಮೆಸೇಜ್ ಹೋಗ್ತದೆ, ಈ ವಾರ್ಡಲ್ಲಿ ಈ ಇಶ್ಯೂ ಆಗಿದೆ, ಕೂಡಲೇ ಸೆಕ್ಯೂರಿಟಿ ಪರ್ಸನಲ್ಸ್ ಅಲ್ಲಿ ಬರಬೇಕು. ಇನ್ನೊಂದು ಅಂದರೆ ಟ್ರಾನ್ಸ್ಪೋರ್ಟ್ಸ್ ಫೆಸಿಲಿಟೀಸ್, ನೈಟ್ ಶಿಫ್ಟಲ್ಲಿ ಕೆಲಸ ಮಾಡುವವರಿಗೆ ಟ್ರಾನ್ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇದೆಯಾ? ಇದಾದ ನಂತರ ಪ್ರತಿ ತಿಂಗಳು ಇಲ್ಲಾಂದರೆ ಒಂದು 3 months or 4 months ನೈಟ್ ಶಿಫ್ಟ್ ಮಾಡಿದ ಸ್ಟಾಫನ್ನು ಕರೆದು ನಿಮ್ಗೇನು ಸಮಸ್ಯೆ ಆಗ್ತಿದೆ, ಏನು ಪ್ರಾಬ್ಲಮ್ ಇದೆ, ಈ ಏರಿಯಾದಲ್ಲಿ ನೀವು ಕೆಲಸ ಮಾಡುವಾಗ ಏನಾದರೂ ತೊಂದರೆ ಆಯಿತಾ, ಅದನ್ನು ಕೇಳಿ ಅದರದ್ದು ರಿಪೋರ್ಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ಥರ ಆಗದಿದ್ದ ಹಾಗೆ ನೋಡುವುದು ಇಸ್ ಅ ಸೇಫ್ಟಿ ಅಟ್ ಅ ವರ್ಕ್ ಪ್ಲೇಸ್. ಓಕೆ ಮೇಡಮ್, ನೀವು ಆವಾಗಲೇ ಹೇಳಿದ್ರಿ ವರ್ಕ್ ಲೋಡ್ ಅಂತ, ಒಬ್ಬ ಪರ್ಸನಿಗೇನೆ ಅವನಿಗೇನೆ ಒಬ್ಬ ಸ್ಟಾಫ್ ಅಂದರೆ ಅವನಿಗೇನೆ ಹೆಚ್ಚಾಗಿ ವರ್ಕ್ ಕೊಡುವಂಥದ್ದು. ಹೀಗೆ ವರ್ಕ್ ಲೋಡ್ ಜಾಸ್ತಿ ಆದರೆ ಯಾವ ರೀತಿ ತೊಂದರೆ ಆಗ್ಬೋದು ಅಂತ? ನೋಡಿ, ವರ್ಕ್ ಲೋಡ್ ಆ್ಯಕ್ಚುಲಿ ಜಾಸ್ತಿ ಆದರೆ ಅಂದರೆ ಈಗ 4-5 ಪೀಪಲ್ ಇದ್ದಾರೆ, ಅದರಲ್ಲಿ ಅವರಿಗೆ 2 people ಅಲ್ಲಿ 2 person ಅವರಿಗೆ ವರ್ಕ್ ಲೋಡ್ ಜಾಸ್ತಿ ಅಂತ ಇದ್ದರೆ ಫಸ್ಟ್ ಒಂದಂದರೆ ಅವರಲ್ಲಿ ಇದು ಭಾವನೆ ಬರ್ತದೆ, ಯಾಕೆ ನನಗೆ ಈ ವರ್ಕ್ ಲೋಡ್ ಕೊಡ್ತಿದ್ದಾರೆ. ಈಗ 4 ಜನ ಒಟ್ಟಿಗೆ ಟೀಮಲ್ಲಿ ವರ್ಕ್ ಮಾಡುವಾಗ ಇಬ್ಬರಿಗೆ ಯಾಕೆ ನಮಗೆ ಜಾಸ್ತಿ. ಸೊ ಅಲ್ಲಿ ನಮಗೆ ಮೆಂಟಲ್ ಪ್ರೆಷರ್ ಸ್ಟಾರ್ಟ್ ಆಗ್ತದೆ, ಅಂದರೆ ನೆಗೆಟಿವ್ ಥಿಂಕಿಂಗ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಾವೆಂತ ತೃಪ್ತಿ, ಕೆಲಸದ ಮೇಲೆ ಇದ್ದ ತೃಪ್ತಿ ಅದು ಕಮ್ಮಿ ಆಗ್ತದೆ. ಅದು ಅಲ್ಲದೆ ಪೇಷಂಟ್ ಕೇರ್, ನಮ್ಮಿಂದ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಇರುವಾಗ ನಾವು ಮೇನ್ಲಿ ನೋಡೋದು ಪೇಷಂಟ್ ಕೇರ್.
ಅದು ಕ್ವಾಲಿಟಿ ಕಮ್ಮಿ ಆಗ್ತದೆ. ಯಾಕಂದರೆ ನೀವೆಂತಾದರೂ ಸ್ಟಾಫ್ ಅಲ್ಲವ ಪೇಷಂಟ್ ಅವರನ್ನು ಕರೆಯುವಾಗ ಅವರೆಂತ ಆಗ್ತಾರೆ, ಇರಿಟೇಟ್ ಆಗಿರ್ತಾರೆ. ಸೊ ಏನು ಆನ್ಸರ್ ಮಾಡುವಾಗಲೂ ಅವರು ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಮಾಡೋದಿಲ್ಲ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಸ್ಟೆಪ್ಸ್ ತಗೋಬೇಕಂದ್ರೆ ಎಡಿಕ್ವೇಟ್ ಸ್ಟಾಫ್ ಮಾಡಬೇಕು ಸರಿಯಾಗಿ. ಈಗ ಒಂದು ವಾರ್ಡಲ್ಲಿ ಇಷ್ಟು ಬೆಡ್ ಇದ್ದರೆ ಅದಕ್ಕೆ ಎಷ್ಟು ನರ್ಸ್ ಬೇಕು ಅಂತ ನಾವು ನಮಗೆ ಸ್ಟ್ಯಾಚ್ಯುಟರಿ ಡಾಕ್ಯುಮೆಂಟ್ಸ್ ಅದರ ಪ್ರಕಾರನೇ ನಾವು ಡಿಪ್ಲಾಯ್ ಮಾಡಬೇಕು ಅಲ್ಲಿ. ಇನ್ನೊಂದಂದರೆ ಪಾರ್ಶಲಿಟಿ ಇಲ್ಲದೆ ಶೆಡ್ಯೂಲ್ ಮಾಡಬೇಕು ರೂಟೀನನ್ನು. ಸೊ 4 ಜನ ಈಗ ಸಪೋಸ್ 8 or 9 ಎಕ್ಸಾಂಪಲ್ ಕೊಡೋದಾದರೆ ಬೆಡ್ಸ್ ಇದ್ದರೆ ಅಲ್ಲಿ ಎಷ್ಟು 3-4 ನರ್ಸ್ ಇರಬೇಕು. ಅವರಿಗೆ ಈಕ್ವಲಿ ಡಿವೈಡ್ ಮಾಡಬೇಕು, ಎಷ್ಟು ಬೆಡ್ ನಿಮಗೆ ಬರ್ತದೆ, ಎಷ್ಟು ಬೆಡ್ ಅವರಿಗೆ ಬರ್ತದೆ. ಮತ್ತು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಈ ವರ್ಕ್ ಲೋಡ್ ಹೇಗೆ ಡಿವೈಡ್ ಆಗಿದೆಯಾ, ಕರೆಕ್ಟ್ ಆಗದಿದ್ದರೆ ಈಗ ಸೂಪರ್ವೈಸರ್ ಮಾಡ್ತಾರೆ, ಅವರದ್ದು ಹೆಡ್ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇದರಿಂದ ಈ ಸಮಸ್ಯೆಯನ್ನು ಬಗೆಹರಿಬಹುದು. ಓಕೆ ಮೇಡಮ್, ಇವಾಗ ಒಂದು ವರ್ಕ್ ಪ್ಲೇಸ್ ಅಂತ ಬಂದರೆ ಏನು ಮಾನಸಿಕವಾಗಿ ತೊಂದರೆ ಆಗ್ತದೆ, ಮಾನಸಿಕವಾಗಿ ಅಸುರಕ್ಷಿತತೆ ಅವರಲ್ಲಿ ಕಾಣ್ತದೆ. ಆ ಬರ್ನ್ಔಟ್ ಸೈನ್ಸನ್ನು ನೀವು ಯಾವ ರೀತಿ ಗುರುತಿಸ್ತೀರಿ ಅಂತ? ನಿಮಗೆ ಮಾನಸಿಕವಾಗಿ ಸೈನ್ಸ್ ಉಂಟಲ್ಲ, ಅದು ನಮಗೆ ಯಾವತ್ತೂ ನೋಡ್ಲಿಕ್ಕೆ ಸಿಗೋದಿಲ್ಲ. ಈಗ ಫೀವರ್ ಬಂದರೆ ನಾವು ಹೇಳ್ಬೋದು, ಓಕೆ ಸ್ವಲ್ಪ ರೆಡಿಶ್ ಆಗಿದೆ ಫೇಸ್, ಡಲ್ ಇದೆಯಾ, ನಿಮಗೆ ಫೀವರ್ ಇದೆಯಾ ಅಂತ. ಸೊ ಸೈಕಲಾಜಿಕಲ್ ಸಿಂಪ್ಟಮ್ಸ್ ನಿಮಗೆ ಬಿಹೇವಿಯರಲ್ಲಿ ಗುರ್ತು ಮಾಡ್ಬೋದು. ಅಂದರೆ ಇಮೋಷನ್ಸ್ ಮತ್ತು ಬಿಹೇವಿಯರ್, ಅವರದ್ದು ವರ್ತನೆ ಹೇಗಿದೆ. ಈಗ ಸಡನ್ಲಿ ಆ ಜಾಯಸ್ ಪರ್ಸನ್ ಇರ್ತಾರೆ, ಅವರ ತುಂಬ ಎಲ್ಲರ ಜೊತೆ ನಗುತ್ತಾ ಮಾತಾಡುತ್ತಾ ಇರುವ ಪರ್ಸನ್ ಸಡನ್ಲಿ ಡಿಟ್ಯಾಚ್ ಆಗಿರ್ತಾರೆ, ಯಾರ ಜೊತೆ ಮಿಂಗಲ್ ಆಗೋದಿಲ್ಲ, ಸಡನ್ ಆಗಿ ರಜೆ ತಗೊಳ್ಳೋದು, ಅನ್ನೆಸೆಸರಿ ಲೀವ್ಸ್ ತಗೊಳ್ಳೋದು, ಸಿಕ್ ಲೀವನ್ನು ಜಾಸ್ತಿ ತಗೊಳ್ಳೋದು. ಸೊ ಅದೆಲ್ಲ ಸೈನ್ಸ್. ಅಂದರೆ ಕೆಲವೊಂದು ಸಲ ಒಂದು ಮೀಟಿಂಗ್ ಕರಿತೇವೆ, ಡಿಪಾರ್ಟ್ಮೆಂಟಲ್ ಮೀಟಿಂಗ್ ಆಗಿರ್ಬೋದು, ಹಾಸ್ಪಿಟಲಲ್ಲಿ ಮೀಟಿಂಗ್ ಇರ್ಬೋದು, ಅವರಲ್ಲಿ ಭಾಗವಹಿಸೋದಿಲ್ಲ. ಏನಾದರೂ ಇನೋವೇಟಿವ್ ಐಡಿಯಾ ಇದ್ದರೆ ಅದನ್ನು ಕೊಡೋದಿಲ್ಲ. ಅದೆಲ್ಲ ನಮಗೆ ಸೈನ್ಸ್ ಕಿ ಸಮಥಿಂಗ್ ಏನಾದರೂ ರಾಂಗ್ ಇದೆ, ಅಲ್ಲಿ ಏನಾದರೂ ಈ ಸಮಸ್ಯೆ ಆಗಿದೆ. ಯಾವಾಗ ಈ ಥರ ಇದ್ದ ಸ್ಟಾಫ್ ಜಾಯಸ್ ಎಂಥೂಸಿಯಾಸ್ಟಿಕ್ ಇದ್ದ ಸ್ಟಾಫ್ ಯಾರು ಮಾತಾಡ್ತಾ ಇಲ್ಲ, ಅದನ್ನು ಹೇಗೆ ನಾವು ತಡೆಗಟ್ಟಬಹುದಂದರೆ ಅಗೇನ್ ನಾನು ಹೇಳಿದ ಹಾಗೆ ವರ್ಕ್ ಲೋಡನ್ನು ಈಕ್ವಲಿ ಡಿವೈಡ್ ಮಾಡಿ ಮತ್ತು ಐಡೆಂಟಿಫೈ ಮಾಡೋದು ಕಿ ಈ ಮನುಷ್ಯ ಇಲ್ಲಾಂದರೆ ಸ್ಟಾಫ್ ನಮ್ಮದು ಇಷ್ಟು ಓಪನ್ ಆಗಿ ಆನ್ಸರ್ ಮಾಡ್ತಿರೋದು ಅಥವಾ ಐಡಿಯಾಸ್ ಕೊಡೋದು ಯಾಕೆ ಹೀಗಾಗುತ್ತಾರೆ, ಎಲ್ಲಿ ಸಮಸ್ಯೆ ಆಗಿದೆ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕೊಟ್ಟರೆ ನಾವು ಇದನ್ನು ಬಗೆಹರಿಸಬಹುದು. ಓಕೆ ಮೇಡಮ್, ಇವಾಗ ವರ್ಕ್ ಪ್ಲೇಸಲ್ಲಿ ಒಂದು ಏನು ವರ್ಕ್ ಸ್ಮೂತಾಗಿ ರನ್ ಆಗಬೇಕಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ? ಮ್ಯಾನೇಜ್ಮೆಂಟ್ ಪ್ಲೇ ರೋಲ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಸ್ಟಾಫ್ ಯಾವಾಗ ಪ್ರೊಟೆಕ್ಟೆಡ್ ಸುರಕ್ಷಿತ ಮತ್ತು ಸೇಫ್ ಫೀಲ್ ಮಾಡ್ತಾರೆ ಯಾವಾಗ ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇದೆ. ಮ್ಯಾನೇಜ್ಮೆಂಟ್ ಫಸ್ಟಾಗಿ ಝೀರೋ ಬ್ಲೇಮ್ ಕಲ್ಚರ್ ಸ್ಟಾರ್ಟ್ ಮಾಡಬೇಕು. ಯಾರಾದರೂ ರಿಪೋರ್ಟ್ ಅಂದರೆ ಈ ಥರ ನನ್ನಿಂದ ಮಿಸ್ಟೇಕ್ ಆಗಿದೆ, ಇವತ್ತು ನನಗೆ ಪೇಷಂಟನ್ನು ಶಿಫ್ಟ್ ಮಾಡುವಾಗ ಅಥವಾ ನಾನು ನಡ್ಕೊಂಡು ಹೋಗುವ ಸೈನ್ ಬೋರ್ಡ್ ಅಂತ ಇರ್ತಾರೆ ನಮಗೆ, ವೆಟ್ ಫ್ಲೋರ್ ವೆಟ್ ಇದ್ದಾಗ ಅಲ್ಲಿ ಒಂದು ಮ್ಯಾಂಡೇಟ್ರಿ ಸೈನ್ ಬೋರ್ಡ್ ಹಾಕಬೇಕು, ಫ್ಲೋರ್ ಇಸ್ ವೆಟ್ ವಾಕ್ ಕಾಷಿಯಸ್ಲಿ ಅಂತ. ಹಾಗೆ ಸೈನ್ ಬೋರ್ಡ್ ಇಡಲಿಲ್ಲ, ಈಗ ಫಾಲ್ ಆಯಿತು. ಈಗ ನನಗೆ ಮ್ಯಾನೇಜ್ಮೆಂಟಿಂದ ಅಥವಾ ನನ್ನ ಸುಪೀರಿಯರಿಂದ ಸಪೋರ್ಟ್ ಇಲ್ಲದಿದ್ದರೆ ನಾನೆಂತ ಮಾಡ್ತೇನೆ, ಅದನ್ನು ರಿಪೋರ್ಟೇ ಮಾಡೋದಿಲ್ಲ. ಅಥವಾ ನಾನು ಹೇಳ್ತೇನೆ ಇಲ್ಲ ನಾನು ಸೈನ್ ಬೋರ್ಡ್ ಇಟ್ಟಿದ್ದೆ, ಯಾರೋ ಆಚೆ ದೂಡಿದ್ರು. ಅದು ಯಾವಾಗ ಆಗ್ತದೆ, ಯಾವಾಗ ನನಗೆ ಸಪೋರ್ಟ್ ಸಿಗದಿದ್ದಾಗ. ಈಗ ನೋ ಬ್ಲೇಮ್ ಕಲ್ಚರ್ ಅಂತ ಮಾಡಿದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ ನನಗೆ ಹೆದರಿಕೆ ಆಗೋದಿಲ್ಲ ನನ್ನ ಸೂಪರ್ವೈಸರ್ಗೆ ಹೇಳಲಿಕ್ಕೆ, ಸರ್ ನನ್ನಿಂದ ತಪ್ಪಾಯಿತು ಅಥವಾ ಮೇಡಮ್ ನನ್ನಿಂದ ತಪ್ಪಾಯಿತು, ನಾನು ಈ ಥರ ಇಡಲಿಕ್ಕೆ ಮರ್ತು ಹೋದೆ, ಹೀಗೆ ಇನ್ಸಿಡೆಂಟ್ ಆಯಿತು. ಇನ್ನೊಂದಂದರೆ ಓಪನ್ ಡಿಸ್ಕಷನ್ ಮಾಡಬೇಕು. ಮೀಟಿಂಗಲ್ಲಿ ಆಗುವಾಗ ಏನಾದರೂ ತೊಂದರೆ ಇದೆಯಾ ಅಥವಾ ನೀವೇನಾದರೂ ಅಬ್ಸರ್ವ್ ಮಾಡಿದ್ದೀರಾ ಈ ಥರ ಬೇರೆ ಅವರಿಗೆ ಆಗಿದೆ, ಆ ಓಪನ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದರೆ ಅವರಿಗೆ ಅನ್ನಿಸ್ತದೆ ನಮ್ಮ ಒಪಿನಿಯನ್ ನಮ್ಮ ಅನಿಸಿಕೆ ಕೇಳ್ತಾರೆ, ಅದರ ಮೇಲೆ ಅವರು ಆ್ಯಕ್ಷನ್ ತಗೊಳ್ತಾರೆ ಅಂತ. ಇನ್ನೊಂದಂದರೆ ಮ್ಯಾನೇಜರ್ಸ್ ಅಥವಾ ಸೂಪರ್ವೈಸರ್ಲಿ ಲಿಸ್ನಿಂಗ್ ಸ್ಕಿಲ್ಸ್ ಇರಬೇಕು, ಅದು ಬಹಳ ಕಮ್ಮಿ. ಅಂದರೆ ನಾನು ಏನಾದರೂ ಪ್ರಾಬ್ಲಮ್ ತಗೊಂಡು ನಿನ್ನದು ಇದ್ದದ್ದೇ ಏನಾದರೂ ಸಮಸ್ಯೆ ಆ ಥರ ಇರ್ಬಾರ್ದು. ಓಕೆ ನಾನು ಕೇಳಿ ನೆಕ್ಸ್ಟ್ ಸ್ಟೆಪ್ ಅವರ ಮೇಲೆ ಡಿಪೆಂಡ್ ಆಗಿರೋದು ವೆದರ್ ದೇ ವಾಂಟ್ ಟು ಆ್ಯಕ್ಷನ್ ತಗೋಬೇಕಾ ಬೇಡವಾ ಅಂತ. ಅದರಂದರೆ ಪ್ರತಿ ಇನ್ಸಿಡೆಂಟ್ ನಂತರ ಫೀಡ್ಬ್ಯಾಕ್ ತಗೋಬೇಕು, ಈ ಥರ ಆಗಿದೆ ಏನು ಇಂಪ್ರೂವ್ ಮಾಡಬೇಕು. ಕೆಲವೊಮ್ಮೆ ಇಫ್ ನಾನು ಮ್ಯಾನೇಜರ್ ಆಗಿದ್ದರೆ ನಂದು ಆಲೋಚನೆ ಮಾಡುವ ರೀತಿಯೇ ಬೇರೆ ಇರ್ತದೆ ಅಥವಾ ನಂದು ಸೊಲ್ಯೂಷನ್ಸ್ ನಂದು ಸಜೆಷನ್ ಅದಕ್ಕೆ ಮ್ಯಾಚ್ ಆಗಿರೋದಿಲ್ಲ. ಸೊ
ಈಗ ನಂದು ಟೀಮಲ್ಲಿ ನಾವು ಓಪನ್ ಡಿಸ್ಕಷನ್ ಮಾಡಿದಾಗ ಅವರೇನು ಸಜೆಷನ್ ಕೊಡ್ತಾರೆ, ಅವರೇನು ಒಪಿನಿಯನ್ ಕೊಡ್ತಾರೆ, ಅದನ್ನು ನಾನು ಇನ್ಕ್ಲೂಡ್ ಮಾಡಿದರೆ ಅವರಿಗೂ ಖುಷಿ ಆಗ್ತದೆ, ಪ್ಲಸ್ ನನಗೂ ಇನೋವೇಟಿವ್ ಐಡಿಯಾ ಸಿಗ್ತದೆ. ಸೊ ಇದರಿಂದ ಎಲ್ಲ ನಾವು ಟೀಮನ್ನು ಲೈಕ್ ಬ್ಲೇಮ್ ಕಲ್ಚರನ್ನು ತೆಗಿಬೋದು. ಯಾವಾಗ ನಮಗೆ ಲೀಡರ್ ಇದ್ದು ಸಪೋರ್ಟ್ ಸಿಗ್ತದೆ, ಅವರಿಗೆ ನಾವು ಸಿಬ್ಬಂದಿಗೆ ಅನ್ನಿಸ್ತದಕ್ಕೆ ನನಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ನನ್ನನ್ನು ಪ್ರೊಟೆಕ್ಟ್ ಮಾಡಿರ್ತಾರೆ, ಆವಾಗ ಈ ಕಲ್ಚರನ್ನು ಅಡಾಪ್ಟ್ ಮಾಡ್ಬೋದು. ಓಕೆ ಮೇಡಮ್, ಇವಾಗ ವರ್ಕ್ ಪ್ಲೇಸಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಏನು ಸೆಕ್ಷುವಲ್ ಅಬ್ಯೂಸ್ ಅಥವಾ ಸೆಕ್ಷುವಲ್ ಹ್ಯಾರಾಸ್ಮೆಂಟ್. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಏನಾದರೂ ಆ ರೀತಿ ಅಬ್ಯೂಸ್ ಅವರಿಗೆ ಆಗಿರ್ತದೆ, ಅದರದ್ದು ನಾವು ಹೇಳಲಿಕ್ಕೆ ಅವರು ಹಿಂಜರಿತಾರೆ. ಈ ಥರ ಸೆಕ್ಷುವಲ್ ಅಬ್ಯೂಸ್ ಇರುವುದನ್ನು ನಾವು ಹೇಗೆ ಗುರುತಿಸ್ಬೋದು ಅಂತ? ಇದು ಬಹಳ ಸೆನ್ಸಿಟಿವ್ ಟಾಪಿಕ್. ಹೌದು ಹೌದು. ಸೊ ಹೇಳೋದಾದರೆ ಕೆಲವೊಮ್ಮೆ ಅಬ್ಯೂಸ್ ಆಫ್ ಪವರ್ ಅಂದರೆ ಹುದ್ದೆಯ ದುರುಪಯೋಗ ಅಥವಾ ಅಧಿಕಾರ ದುರುಪಯೋಗ ನಮ್ಮ ಸೀನಿಯರ್ ಅಥವಾ ನಮ್ಮ ಲೀಡರಿಂದನೂ ಆಗ್ತದೆ. ಆವಾಗ ಏನಾಗ್ತದೆ, ಕೆಲವೊಂದು ಉದಾಹರಣೆ ನಾನು ಕೊಡ್ತೇನೆ. ಈಗ ಅಂದರೆ ನೀನು ನನ್ನ ಮಾತು ಕೇಳಿದಾದರೆ ನಾನು ನಿನಗೆ ಪ್ರಮೋಷನ್ ಕೊಡ್ತೇನೆ, ನೀನು ಈ ಥರ ಮಾಡು, ಇಲ್ಲ ನಾನು ನಿನಗೆ ಏನಾದರೂ ಸ್ಯಾಲರಿ ಜಾಸ್ತಿ ಮಾಡ್ತೇನೆ. ಅಥವಾ ನಾನು ಈಗ ಫೀಮೇಲ್ ಸ್ಟಾಫ್ ನಡ್ಕೊಂಡು ಹೋಗಿರುವಾಗ ಸಡನ್ ಆಗಿ ಅಡ್ಡ ಬರೋದು, ಅನ್ನೆಸೆಸರಿ ಟಚ್ ಮಾಡೋದು, ಇಲ್ಲ ಅಂದರೆ ಹಿಡನ್ ಮೀನಿಂಗ್ ಜೋಕ್ಸ್ ಮಾಡೋದು, ಆ ಥರ ಒಂದು ಸೈನ್ಸ್ ಈ ಥರ ಹ್ಯಾರಾಸ್ಮೆಂಟ್ ಆಗ್ತಿದೆ. ಅದನ್ನು ತಡೆಗಟ್ಟೋದು ಹೇಗಂದರೆ ಅಲ್ಲಿ ಈಗ ನಮ್ಮ ಲಾ ಪ್ರಕಾರ ಪಾಶ್ ಅಂತ ಒಂದು ಆ್ಯಕ್ಟ್ ಇದೆ, 2013 ಆದದ್ದು, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್, ಲೈಂಗಿಕ ತಡೆಗಟ್ಟೋದು ಇದರಲ್ಲಿ ಆರ್ಗನೈಸೇಷನ್. ಸೊ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು. ಅದು ಇಂಪ್ಲಿಮೆಂಟ್ ಮಾಡುವಾಗ ಫಸ್ಟಿಗೆ ನಾವು ಅದರ ಬಗ್ಗೆ ಟ್ರೈನಿಂಗ್ ಕೊಡಬೇಕು. ಅಂದರೆ ಯಾವುದೆಲ್ಲ ಈ ಸೆಕ್ಷುವಲ್ ಹ್ಯಾರಾಸ್ಮೆಂಟಿಗೆ ಕ್ಯಾಟಗರೀಸ್ ಬರ್ತದೆ ಅಂತ. ಅದಾದ ನಂತರ ಪವರ್ ಡೈನಮಿಕ್ಸ್, ಹುದ್ದೆಗಳ ಡೈನಮಿಕ್ಸ್, ಅಲ್ಲಿ ಸೀನಿಯರ್ ಯಾರು, ಯಾರಿಗೆ ರಿಪೋರ್ಟ್ ಮಾಡಬೇಕು, ಈಗ ಇದರದ್ದು ಇನ್ಚಾರ್ಜನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವೀಗ ಪಾಶ್ ಮಾಡಿದರೆ ನಿಮ್ಮಲ್ಲಿ ಸೀನಿಯರ್ ಲೇಡಿ ಯಾರು ಹುದ್ದೆಯಲ್ಲಿದ್ದಾರೆ, ಪ್ರಿಸೈಡಿಂಗ್ ಆಫೀಸರ್ ಅವರಾಗಬೇಕು. ಅವರು ಈ ಟ್ರೈನಿಂಗನ್ನು ಹೊಂದಿರಬೇಕು, ಅವರಿಗೆ ಈ ಟ್ರೈನಿಂಗ್ ಆಗಿರಬೇಕು. ನೆಕ್ಸ್ಟ್ NGO ಇಲ್ಲಾಂದರೆ ಲೀಗಲ್ ಅಡ್ವೈಸರ್ ನಿಮ್ಮಲ್ಲಿ ಇರಬೇಕು. ಮತ್ತು ನಿಮ್ಮ ಆರ್ಗನೈಸೇಷನಲ್ಲಿ ಜೆಂಡರ್ ಸೆನ್ಸಿಟಿವ್ ಟ್ರೈನಿಂಗ್ ಕೊಡಬೇಕು. ಎಲ್ಲ ಎಂಪ್ಲಾಯೀಸಿಗೆ, ಎಲ್ಲ ಸ್ಟಾಫ್ನವರಿಗೆ ಜೆಂಡರ್ ಸೆನ್ಸಿಟಿವ್ ಟ್ರೈನಿಂಗ್ ನೀವು ಕೊಡಬೇಕು. ಅಂದರೆ ಯಾವ ಥರ ಆಗ್ಬೋದು, ಎಂಥ ಸೈನ್ಸ್, ಎಲ್ಲಿ ರಿಪೋರ್ಟ್ ಮಾಡಬೇಕು. ನೀವೊಂದು ಕಮಿಟಿ, ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಫಾರ್ಮ್ ಮಾಡಬೇಕು. ಆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯನ್ನು ಯಾರು ನಿಮ್ಮದು ಆಫೀಸರ್, ಎಲ್ಲಿ ನೀವು ಕಂಪ್ಲೇಂಟ್ ಮಾಡಬಹುದು, ಎಲ್ಲಿಗೆ ಹೋಗಿ, ಯಾವ ಪ್ಲೇಸಲ್ಲಿ ನಿಮ್ಮ ಆರ್ಗನೈಸೇಷನಲ್ಲಿ ಒಂದು ಪ್ಲೇಸ್ ಅಂತ ಇರ್ತದೆ, ಅಲ್ಲಿ ಅವರಿಗೆ ಕೊಟ್ಟಿರ್ತಾರೆ, ಅದು ಪ್ಲೇಸ್ ಎಲ್ಲಿ ಇದೆ, ಅದನ್ನು ಕರೆಕ್ಟಾಗಿ ಎಲ್ಲ ಮೇನ್ ಕೀ ಏರಿಯಾಸಲ್ಲಿ ಡಿಸ್ಪ್ಲೇ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ XYZ ಇವರು ನಮ್ಮದು ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕಮಿಟಿದು ಹೆಡ್ಡು, ಇಲ್ಲಿ ಅಂದರೆ 6th ಫ್ಲೋರಲ್ಲಿಯಾ ಅಥವಾ 5th ಫ್ಲೋರದ್ದು A ಬ್ಲಾಕ್ ಇದ್ದು 5th ಫ್ಲೋರಲ್ಲಿ ಅವರದ್ದಿದೆ ಆಫೀಸ್ ಇದೆ ಅಂತ ಅದನ್ನು ಕರೆಕ್ಟಾಗಿ ಡಿಸ್ಪ್ಲೇ ಮಾಡಬೇಕು. ಸೊ ಇದು ಪಾಶ್ ಅನ್ನು ಇದರಲ್ಲಿ ನಾವು ಇದು ಮಾಡುವಾಗ ಎಂತಾಗ್ತದೆ, ಈಗ ನಾನು ನನ್ನ ಸೀನಿಯರ್ ಮೇಲೆ ರಿಪೋರ್ಟ್ ಮಾಡ್ತೇನೆ. ಫಾರ್ ಎಕ್ಸಾಂಪಲ್, ಈ ಥರ ನನಗೆ ತೊಂದರೆ ಆಗ್ತಿದೆ, ನನಗೆ ಹ್ಯಾರಾಸ್ಮೆಂಟ್ ಆಗ್ತಿದೆ. ಆ ಹ್ಯಾರಾಸ್ಮೆಂಟ್ ಆಗುವಾಗ ರಿಟ್ಯಾಲಿಯೇಷನು ಆಗ್ಬೋದು. ಓಕೆ, ರಿಟ್ಯಾಲಿಯೇಷನನ್ನು ಸುರಕ್ಷಿತ ಮಾಡಿಸ್ಬೇಕು. ಈಗ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನಾನು ರಿಪೋರ್ಟ್ ಮಾಡೋದಿಲ್ಲ, ಎಕ್ಸಾಂಪಲ್ ಆಗಿ ನನಗೇನಾದರೂ ಕಿರುಕುಳ ಆಗಿದೆ, ನನ್ನ ಫ್ರೆಂಡ್ ಇರ್ತಾರೆ, ಅವರೆಂತ ಹೇಳ್ತಾರೆ, ನೀನು ಎಷ್ಟೊಂದು ಮಾತು ನಾನು ರಿಪೋರ್ಟ್ ಮಾಡಿ, ಅವರು ವಿಸಿಲ್ ಬ್ಲೋವರ್ ಅಂತ ನಾವು ಕರಿತೇವೆ. ಅವರ ಐಡೆಂಟಿಟಿಯನ್ನು ಸಹ ನಾವು ಗೋಪನೀಯವಾಗಿರಬೇಕು. ನಾವು ಅವರದ್ದು ಐಡೆಂಟಿಟಿ ಯಾವತ್ತೂ ರಿವೀಲ್ ಮಾಡಬಾರ್ದು. ಯಾಕಂದರೆ ನೆಕ್ಸ್ಟ್ ಯಾರಿಗಾದ್ರೂ ತೊಂದರೆ ಆದಾಗ ಯಾರು ಮುಂದೆ ಬರೋದಿಲ್ಲ. ಯಾಕಂದರೆ ನಾವು ಹೇಳಿದ್ದೇವೆ, ಈ ನಾವು ಐಡೆಂಟಿಫೈ ಆಗಿದೆ, ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಅವರಿಗೆ ಆಗ್ತದೆ ಅಂತ. ಸೊ ಪ್ರೊಟೆಕ್ಷನು ಕೊಡಬೇಕು. ಅಟ್ ದಿ ಎಂಡ್ ನಾನು ಹೇಳೋದಾದರೆ ಎಲ್ಲ ಎಂಪ್ಲಾಯೀಸ್ನವರಿಗೆ ರೆಸ್ಪೆಕ್ಟ್, ಡಿಗ್ನಿಟಿ ಅನ್ನ ನಾವು ನೋಡಬೇಕು. ಇದು ಸ್ವಲ್ಪ ಅಂದರೆ ಸ್ವಲ್ಪ ನಾನು ಸಾರಾಂಶ ಪಾಶ್ ಬಗ್ಗೆ ಕೊಟ್ಟೆ. ಓಕೆ, ಈ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ವರ್ಕ್ ಪ್ಲೇಸಲ್ಲಿ ಒಬ್ಬ ಎಂಪ್ಲಾಯ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಅವನ ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಹೆಲ್ತ್ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ? ನಾನು ಫಿಸಿಕಲ್ ಹೆಲ್ತ್ ಬಗ್ಗೆ ಹೇಳಿದರೆ, ಕೆಲವೊಮ್ಮೆ ಏನು ಹ್ಯಾರಾಸ್ಮೆಂಟ್ ಅಂಡರ್ಗೋದು ಅದೊಂದು ಟ್ರಾಮಟೈಸ್ ಇವೆಂಟ್ ಆಗಿರ್ತದೆ. ಅದರಿಂದ ನನಗೇನಾಗ್ತದೆ ಅಂದರೆ ನಿದ್ದೆ ಕಮ್ಮಿ ಆಗ್ತದೆ, ಸಡನ್ ನಿದ್ದೆಯಿಂದ ಏಳೋದು, ಅಥವಾ ಊಟ ಬೇಡ, ಯಾರ ಜೊತೆ ಮಾತಾಡೋದು ಬೇಡ, ಇಮ್ಯುನಿಟಿ ಇದು ಹೆಡೇಕ್ ಸ್ಟಾರ್ಟ್ ಆಗ್ತದೆ, ಬಾಡಿ ಪೇನ್
ಅದನ್ನು ಯೋಚನೆ ಮಾಡಿ ಇನ್ಬಿಲ್ಡ್ ಅಂದರೆ ಏನಾದರೂ ಗಾಯ ಇರೋದಿಲ್ಲ, ಅದು ಮೈ ಕೈ ನೋವು ಥರ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ನಾನು ಮೆಂಟಲ್ ಹ್ಯಾರಾಸ್ಮೆಂಟ್ ಹೇಳಲಿಕ್ಕೆ ಹೋದರೆ, ಒಂದು ಟ್ರಾಮ್ಯಾಟಿಕ್ ಇನ್ಸಿಡೆಂಟ್ ಆಗಿರೋದ್ರಿಂದ ಸಡನ್ ಎಂಗ್ಸೈಟಿ ಸ್ಟಾರ್ಟ್ ಆಗ್ತದೆ. ಏನಾದರೂ ಸಿಮಿಲರ್ ಘಟನೆ ಅಥವಾ ನಾನು ಜಸ್ಟ್ ಏನಾದರೂ ನೋಡಿದ್ರೆ ಕೂಡಲೇ ನನಗೆ ಅದ್ರ ಬಗ್ಗೆ ಫ್ಲ್ಯಾಶ್ ಬ್ಯಾಕ್ ಆಗಿ ಹೆದರಿಕೆ ಸ್ಟಾರ್ಟ್ ಆಗ್ತದೆ. ಕೆಲವೊಮ್ಮೆ ಏನಾಗ್ತಾರೆ, ಇನ್ಸಿಡೆಂಟ್ ಅವ್ರಿಗೆ ಯಾರ ಹತ್ರ ಹೇಳ್ಕೊಡ್ಲಿಕ್ಕೆ ಆಗದಿದ್ದರೆ, ಸಪೋರ್ಟ್ ಸಿಗದಿದ್ರೆ ಡಿಪ್ರೆಷನ್ ಹೋಗುವ ಚಾನ್ಸಸ್ಸು ಹೈ ಇರ್ತದೆ. ನಿದ್ದೆಯಿಂದ ಹೇಳೋದು, ನಿದ್ದೆ ಇಲ್ಲ, ಊಟ ಬೇಡ, ಇದೆಲ್ಲ ಕೆಲವೊಂದು ಇನಿಷಿಯಲ್ ಸೈನ್ಸ್ ಅಂತ ನಾನು ಹೇಳಬಹುದು. ಓಕೆ ಮೇಡಮ್, ಇವಾಗ ವರ್ಕ್ ಪ್ಲೇಸಲ್ಲಿ ಏನಾದರೂ ತೊಂದರೆ ಆಯಿತು, ಹಾಸ್ಪಿಟಲ್ನಲ್ಲಿ ಏನಾದರೂ ತೊಂದರೆ ಆಯಿತು, ಇನ್ಸಿಡೆಂಟ್ ಆಯಿತು, ಪೇಷಂಟಿಗೆ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು, ಇಂಥ ಇನ್ಸಿಡೆಂಟ್ ಆದಾಗ ಅದನ್ನು ಯಾವ ರೀತಿ ರಿಪೋರ್ಟ್ ಮಾಡ್ಬೋದು ಅಂತ? ನಾವು ಈಗ ವರ್ಕ್ ಪ್ಲೇಸಲ್ಲಿ ಒಂದು ಇನ್ಸಿಡೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಮಾಡ್ತೇವೆ. ಪ್ರತಿ ಸಲ ಏನಾದರೂ ಇನ್ಸಿಡೆಂಟ್ ಆದಾಗ ಅದನ್ನು ನಾವು ಮಂತ್ಲಿ ಅಥವಾ ವೀಕ್ಲಿ ನಾವು ಇನ್ಸಿಡೆಂಟ್ ಎಷ್ಟು ಆಗಿದೆ, ಎಷ್ಟು ರಿಪೋರ್ಟ್ ಆಗಿದೆ ಅಂತ ನೋಡ್ತೇವೆ. ಅದು ಇನ್ಸಿಡೆಂಟ್ ರಿಪೋರ್ಟ್ ಆದ ಕೂಡಲೇ ಯಾರ ಇನ್ಸಿಡೆಂಟ್ ಮಿಸ್ಟೇಕ್ ಆಗಿರ್ತದೆ ಅಥವಾ ಎರರ್ ಆಗಿರ್ತದೆ ಸ್ಟಾಫಿಂದ, ಅದನ್ನು ನಾವು ನ್ಯೂಟ್ರಲ್ ಆಗಿ ಫಸ್ಟಿಗೆ ನೋಡಬೇಕು. ಎಲ್ಲಿ ತನಕ ನಮಗೆ ಗೊತ್ತಾಗೋದಿಲ್ಲ ಕಿ ಈ ಥರ ಪ್ರಾಬ್ಲಮ್ ಇವನಿಂದನೇ ಆಗಿದೆ. ಕೆಲವೊಮ್ಮೆ ರಿಪೋರ್ಟ್ ಮಾಡುವಾಗ ನಮ್ಗೆ ಅನ್ನಿಸ್ತದೆ ಕಿ ಇವರಿಂದ ಈ ಪ್ರಾಬ್ಲಮ್ ಆಗಿದೆ, ಆದರೆ ಅದು ಪ್ರಾಬ್ಲಮ್ ಮೈಟ್ ಬಿ ಇಕ್ವಿಪ್ಮೆಂಟ್ ಫೇಲಿಂದನೂ ಆಗಿರಬಹುದು, ಅಥವಾ ಏನಾದರೂ ಪ್ರೊಸೀಜರ್ ಇದೆ ಅದು ಮಿಸ್ ಆಗಿರಬಹುದು. ನಾನು ಹಿಂಗೊಂದು ಉದಾಹರಣೆ ಕೊಟ್ಟೆ. ಆಗ ಒಂದು ಸೈನ್ ಬೋರ್ಡ್ ಇಟ್ಟದ್ದು, ಸಿಂಪಲ್ ಉದಾಹರಣೆ. ಸೈನ್ ಬೋರ್ಡ್ ಇಟ್ಟಿರಬಹುದು ಅವರು, ಪೇಷಂಟ್ ಅಲ್ಲಿ ಟ್ರಾಲಿಯಲ್ಲಿ ಎಮರ್ಜೆನ್ಸಿ ಆಗಲಿ ದೂಡುವಾಗ ಅದು ಸೈನ್ ಬೋರ್ಡ್ ಟಿಲ್ಟ್ ಆಗಿ ಬಿದ್ದಿರಬಹುದು. ಸೊ ನಾನು ಡೈರೆಕ್ಟ್ಲಿ ನಂದು ಹೌಸ್ ಕೀಪಿಂಗ್ ಸ್ಟಾಫನ್ನು ಬ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೀನು ಯಾಕೆ ಇರಲಿಲ್ಲ. ಸೊ ನನಗೆ ಅದರದ್ದು ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು, ಎಲ್ಲಿ ರಾಂಗ್ ಆಗಿದೆ, ಯಾವ ಟೈಪಲ್ಲಿ ರಾಂಗ್ ಆಗಿದೆ. ಅದು ನಾವು ಕ್ವಾಲಿಟಿ ಇಂಡಿಕೇಟರ್ಸ್ ಅಂತ ಹೇಳ್ತೇವೆ. ಹಾಸ್ಪಿಟಲಲ್ಲಿ ನಮ್ಮ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ನಾವು ರೂಟ್ ಕಾಸ್ ಅನಾಲಿಸಿಸ್ ಎಲ್ಲ ಮಾಡ್ತೇವೆ ಇನ್ಸಿಡೆಂಟ್ ಆದಾಗ. ಅದಾದ ನಂತರ ಅದರದ್ದು ಮೆಷರ್ಸ್ ಹೇಗೆ ತೆಗಿಬೇಕು, ಹೇಗೆ ನಾವು ಫ್ಯೂಚರಲ್ಲಿ ಈ ಪ್ರಾಬ್ಲಮನ್ನು ತಡೆಗಟ್ಟಬಹುದು ಅಂತ ಸ್ಟೆಪ್ಸನ್ನು ತಗೋಬಹುದು. ಎಲ್ಲದಕ್ಕಿಂತ ಫಸ್ಟ್ ಏನಂದರೆ, ಯಾರು ರಿಪೋರ್ಟ್ ಮಾಡ್ತಾರೆ ಅಥವಾ ಯಾರಿಂದ ಇನ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ಸ್ ಆಗಿದೆ ನಮ್ಮ ಸಂಸ್ಥೆಯಲ್ಲಿ ಅಥವಾ ಮಿಸ್ಟೇಕ್ ಆಗಿದೆ ಅವರಿಗೆ ನಾವು ಸ್ಟ್ರಿಕ್ಟ್ ಮೆಷರ್ ಅದು ಪನಿಷ್ಮೆಂಟ್ ಕೊಡ್ಬೋದು. ಅಂದರೆ ಈ ಥರ ಮಿಸ್ಟೇಕ್ ಆಗಿದೆ, ಮುಂದೆ ಮಾಡಬೇಡ. ಅವರಿಂದ ಫಸ್ಟ್ ಟೈಮು ಆಗಿರ್ಬೋದು. ಸಮ್ಟೈಮ್ಸ್ ಎಲ್ಲ ಸ್ಟಾರ್ ಆಫ್ ಎಂಪ್ಲಾಯ್ ಅಂತ ಹೇಳ್ತೇವೆ, ಸ್ಟಾರ್ ವರ್ಕ್ ಸ್ಟಾಫ್ ಅಂತ ಹೇಳಿ ಅವರಿಂದನೂ ಮಿಸ್ಟೇಕ್ ಆಗ್ಬೋದು. ಸೊ ಈ ಮಿಸ್ಟೇಕ್ ಆದಾಗ ನಾವು ಎಲ್ಲ ಪನಿಷ್ಮೆಂಟನ್ನು ಫಸ್ಟೇ ಕೊಡದೆ ಅಂಡರ್ಸ್ಟ್ಯಾಂಡ್ ಮಾಡಿ ಅವರಿಗೆ ಅರ್ಥ ಹೇಳಿ ಇದು ಮಾಡಿದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಇನ್ಸಿಡೆಂಟ್ ಆಗ ರಿಪೋರ್ಟ್ ಮಾಡ್ತಾರೆ. ಬಟ್ ಮೇನ್ಲಿ ನಾನು ಹೇಳಿದೆ, ನಾವು ಅಲ್ಲಿ ಇನ್ಸಿಡೆಂಟ್ ರಿಪೋರ್ಟಿಂಗ್ ಸಿಸ್ಟಮನ್ನು ನಾವು ಡೆವಲಪ್ ಮಾಡಬೇಕು. ಕಂಟಿನ್ಯೂಸ್ಲಿ ವೀಕ್ಲಿಯ ಮಂತ್ಲಿ ಅದನ್ನು ಮಾನಿಟರ್ ಮಾಡಬೇಕು, ಎಷ್ಟು ಇನ್ಸಿಡೆಂಟ್ ಆಗಿದೆ. ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು. ಈ ಬೆಂಚ್ ಮಾರ್ಕ್ಗಿಂತ ಜಾಸ್ತಿ ಆದರೆ ನಮಗೆ ಅದು ಕನ್ಸರ್ನ್. ಬೆಂಚ್ ಮಾರ್ಕ್ಗಿಂತ ಕಮ್ಮಿ ಆದರೆ ಓಕೆ ನಾವು ಇಂಪ್ರೂವ್ ಮಾಡ್ತಿದ್ದೇವೆ, ಅದನ್ನು ನಾವು ಇನ್ಸಿಡೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ನಮಗೆ ತೋರಿಸಿಕೊಡ್ತದೆ. ಓಕೆ, ಇವಾಗ ಒಂದು ವರ್ಕ್ ಪ್ಲೇಸಲ್ಲಿ ವುಮೆನಿಗೆ ಅಥವಾ ಫೀಮೇಲ್ ಎಂಪ್ಲಾಯಿಗೆ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದರೆ ಪಾಶ್ ಆ್ಯಕ್ಟ್ ಇದೆ, ಅವರಿಗೆ ತುಂಬ ರೈಟ್ಸ್ ಅದೆಲ್ಲ ಇದೆ. ಇವಾಗ ಅದೇ ರೀತಿ ಮೇಲ್ ಎಂಪ್ಲಾಯೀಸ್ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ತಾರೆ, ಅವರಿಗೆ ಕೂಡ ಸೆಕ್ಷುವಲ್ ಹೆರಾಸ್ಮೆಂಟ್ ಅಥವಾ ಅಬ್ಯೂಸ್ ಆಗ್ತದೆ. ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಅದರಿಂದ ಓವರ್ಕಮ್ ಆಗ್ಬೋದು ಅಂತ? ನೀವು ಹೇಳಿದ ಹಾಗೆ ನಮ್ಮ ಎಲ್ಲ ಲಾ ನೋಡುವಾಗ ಅದು ವುಮೆನ್ ಪ್ರೊಟೆಕ್ಟಿವ್ ಲಾಸ್ ಇದೆ. ಈಗ ಪಾಶ್ ನೋಡಿದರೆ ಸೆಕ್ಷುವಲ್ ಹರಾಸ್ಮೆಂಟ್ ಲಾ, ಅದೇ ಪ್ರೊಟೆಕ್ಟಿಂಗ್ ವುಮೆನ್. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ವುಮೆನ್ ಥರನೇ ಮೆನ್ನಿಗೂ ಹರಾಸ್ಮೆಂಟ್ ಫೇಸ್ ಮಾಡ್ಬೋದು ಅವರು. ಮೈಟ್ ಬಿ ದಿ ಫಿಸಿಕಲ್ ಹರಾಸ್ಮೆಂಟ್, ಇಮೋಷ್ನಲ್ ಹರಾಸ್ಮೆಂಟ್, ಇಲ್ಲಾಂದರೆ ಸೆಕ್ಷುವಲ್ ಹರಾಸ್ಮೆಂಟು ಆಗ್ಬೋದು. ಸ್ಯಾಡ್ಲಿ ಹೇಳೋದಾದರೆ ನಮ್ಮಲ್ಲಿ ಅವರಿಗೆ ಪ್ರಿವೆನ್ಷನ್ ಆಗಿ ಒಂದು ಲಾ ಇಲ್ಲ. ಹೌದು. ಈಗ ನೀವು ನೋಡ್ಲಿಕ್ಕೆ ಹೋದರೆ ಸ್ಟ್ಯಾಟಿಸ್ಟಿಕಲಿ 60% ಆಫ್ 100 ಈಗ 60% ಮೆನ್ ಇನ್ ಕೇಸ್ ಹರಾಸ್ಮೆಂಟ್ ಫೀಲ್ ಮಾಡಿ. ಹೈಪೋಥೆಟಿಕಲಿ ಈ ಥರ ಆಗ್ತಿದೆ ಅಲ್ಲ, ಹೈಪೋಥೆಟಿಕಲಿ ನಾನು ಹೇಳ್ತೀನಿ, ಅದರಲ್ಲಿ 40% ರಿಪೋರ್ಟೇ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಅನ್ನಿಸ್ತದೆ, ಓಕೆ ನಾನು ರಿಪೋರ್ಟ್ ಮಾಡಿದರೆ, ನಾನು ಈ ಥರ ಸಮಸ್ಯೆ ಇದೆ ಅಂತ ಹೇಳಿದರೆ ಎಲ್ಲ ನಗುತ್ತಾರ, ಅಥವಾ ನನಗೆ ಸಪೋರ್ಟ್ ಮಾಡ್ತಾರ, ಅಥವಾ ನನಗೆ ಈ ಥರನೂ ಹೇಳ್ಬೋದಕ್ಕೆ ನೀನೇನಾದರೂ ಮಾಡಿರ್ಬೋದು, ನೀನು ಸುಮ್ಮನೆ ಈಗ ಹೇಳೋದು.
ಆಕ್ಚುಲಿ ಆ ಥರ ಆಗಿರೋದಿಲ್ಲ, ಅವರಿಗೂ ಹರಾಸ್ಮೆಂಟ್ ಫೇಸ್ ಮಾಡಿದ್ದಾರೆ. ಅದರಲ್ಲಿ 60%, ನಾನು 40% ಹೇಳಿದೆ ಯಾರು ರಿಪೋರ್ಟ್ ಮಾಡೋದಿಲ್ಲ, ಅನ್ಐಡೆಂಟಿಫೈಡ್ ಆಗಿ ಹೋಗಿರ್ತದೆ. 20% ಎಂತ ಮಾಡ್ತಾರೆ, ಕೆಲವೊಮ್ಮೆ ರಿಪೋರ್ಟ್ ಮಾಡ್ತಾರೆ, ಅದರಲ್ಲೂ ಸಕ್ಸಸ್ ಚಾನ್ಸಸ್ ಕಮ್ಮಿ ಇರ್ತದೆ. ಸೊ ಈಗ ನಾನು ಹೇಳೋದಾದ್ರೆ ಪಾಶ್ ಆಕ್ಟ್ ಅನ್ನು ಎಲ್ಲ ಕಂಪನಿಯವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ ಮಾಡಿದಾಗ ಕೆಲವು ಕಂಪನೀಸ್ ಅಂದ್ರೆ ಕೆಲವು IT ಕಂಪನೀಸ್ ಅದೆಲ್ಲ ಜನರಲ್ ನ್ಯೂಟ್ರಲ್ ಪಾಲಿಸಿ ಅಂತ ಮಾಡಿದ್ದಾರೆ. ಸೊ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಪ್ರಕಾರನೇ ಅದು ಫಿಮೇಲಿಗೆ ಸೀಮಿತವಾಗದೆ ನ್ಯೂಟ್ರಲ್ ಆಗಿ, ಈಗ ಮೆನ್ಗೆ ಹರಾಸ್ಮೆಂಟ್ ಆದ್ರೂ ಅವರು ರಿಪೋರ್ಟ್ ಮಾಡ್ಬೋದು, ಫಿಮೇಲಿಗೆ ಹರಾಸ್ಮೆಂಟ್ ಆದ್ರೂ ಅವರು ರಿಪೋರ್ಟ್ ಮಾಡಬೇಕು. ಸೊ ಈ ಥರ IT ಸ್ಟಾರ್ಟ್ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಹೋಪ್ ಇನ್ ಫ್ಯೂಚರ್ ಎಲ್ಲ ಆರ್ಗನೈಸೇಷನ್ ಅಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆದ ಪಾಲಿಸಿಯನ್ನು ಜನರಲ್ ನ್ಯೂಟ್ರಲ್ ಆಗಿ ಮಾಡಬಹುದು ರಾದರ್ ದೆನ್ ಫಿಮೇಲ್ಸ್ಗೆ ಸೇಫ್ಟಿಗೆ ಅಂತ. ಸೊ ಎಲ್ಲ ಆರ್ಗನೈಸೇಷನ್ ಅವರು ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಈಕ್ವಲ್ ಇದು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಮೇಡಮ್, ಇವಾಗ ಟೆಕ್ನಾಲಜೀಸ್ ಆಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು ತುಂಬ ಸುಧಾರಿಸಿದೆ, AI ಬಂದಿದೆ. ಇವುಗಳು ಹೇಗೆ ವರ್ಕ್ ಪ್ಲೇಸ್ ಸೇಫ್ಟಿಯನ್ನು ಸುಧಾರಿಸ್ಬೋದು ಅಂತ ನೋಡಿ. ಈಗ AI ಅಂದರೆ ಎಲ್ಲರಿಗೆ ಸ್ವಲ್ಪ ಹೆದರಿಕೆ ಇದೆ. AI ಒಂದು ಹೆಲ್ಪ್ ಮಾಡ್ತಾರೆ, ಇನ್ನೊಂದು ನಮ್ಮಲ್ಲಿ ಮನಸ್ಸಿಗೆ ಬಂದಿದೆ ಅಂದರೆ AI ಇಂದ ಕೆಲಸ ಹ್ಯೂಮನ್ ರಿಪ್ಲೇಸ್ಮೆಂಟ್ ಆಗ್ತದೆ ಅಂತ. ಮನುಷ್ಯರನ್ನು ತೆಗೆದು AI ರೋಬೋಟ್ಸ್ ಅನ್ನು ಯೂಸ್ ಮಾಡ್ತಾರೆ. ಎಲ್ಲ ಟೈಮಲ್ಲಿ ಆ ಥರ ಆಗೋದಿಲ್ಲ. AI ನಮಗೆ ತುಂಬ ಹೆಲ್ಪ್ ಮಾಡ್ತದೆ. ನಾನು ನಿಮಗೆ ಇನ್ಸಿಡೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಹೇಳಿದೆ. ಈಗ ಸಪೋರ್ಟ್ ನಾವು ಹಾಸ್ಪಿಟಲಲ್ಲಿ AI ಇನ್ಸಿಡೆಂಟ್ ರಿಪೋರ್ಟಿಂಗ್ ಸಿಸ್ಟಮ್ ಮಾಡಿದರೆ ಕೆಲವೊಮ್ಮೆ ನಾವು ನೈಟ್ ಡ್ಯೂಟಿಯಲ್ಲಿ ಸ್ಟಾಫ್ ಇರ್ತಾರೆ, ಅವರಿಗೇನಾದರೂ ತೊಂದರೆ ಆಗಿರ್ತದೆ. ಸೊ ಈ ಆ್ಯಪ್ ಥರ ಮಾಡಿ ಆ ಆ್ಯಪನ್ನು ಪ್ರತಿ ನಮ್ಮ ಆರ್ಗನೈಸೇಷನ್ ಸ್ಟಾಫಿಗೆ ಕೊಟ್ಟರೆ ಏನಾದರೂ ವಾಯ್ಲೆನ್ಸ್ ಆಗ್ತಾರೆ, ಕೆಲವೊಮ್ಮೆ ಪೇಷಂಟ್ ವಾಯ್ಲೆಂಟ್ ಆಗ್ತಾರೆ, ಬಿಸಾಕ್ತಾರೆ, ಅಥವಾ ಪೇಷಂಟ್ ಪಾರ್ಟಿ ICU ಎಮರ್ಜೆನ್ಸಿಯಲ್ಲಿ ಕೆಲವೊಮ್ಮೆ ಹೆಚ್ಚಿನ ಚಾನ್ಸಲ್ಲಿ ಆಗುವ ಸಮಸ್ಯೆ ಇದು. ಆವಾಗ ಈ ಆ್ಯಪ್ ಥರ ಮಾಡಿದರೆ, ಇದನ್ನು ಇಮಿಡಿಯೇಟ್ಲಿ ಪ್ರೆಸ್ ಮಾಡಿದರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್, ಸೆಕ್ಯೂರಿಟಿ ಇರ್ಬೋದು ಅಥವಾ ಮ್ಯಾನೇಜರ್ ಇರ್ಬೋದು, ಸೂಪ್ರಿಡೆಂಟ್ಸ್ ಇರ್ಬೋದು, ಅವರಿಗೆಲ್ಲ ಇನ್ಫಾರ್ಮೇಷನ್ ಹೋಗ್ತದೆ. ಅದು ಒಂದು ಉಪಯೋಗ. ಇನ್ನೊಂದು ಉಪಯೋಗ ಅಂದರೆ ವರ್ಕ್ ಲೋಡನ್ನು ಕರೆಕ್ಟಾಗಿ ಡಿವೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡಬಹುದು. ಈಗ ಪೇಷಂಟ್ ನೈಟ್ ಡ್ಯೂಟಿಯಲ್ಲಿ ಡೇಟಾ ಫೀಡ್ ಆಗ್ತದೆ, ಎಷ್ಟು ಪೇಷಂಟ್ ಹಾಸ್ಪಿಟಲಲ್ಲಿ ಇಷ್ಟು ವಾರ್ಡಲ್ಲಿ ಇದ್ದಾರೆ ಅಂತ. ಆ ಪ್ರಕಾರನೇ AI ನಮಗೆ ಡ್ಯೂಟಿ ಡಿವೈಡ್ ಮಾಡಲಿಕ್ಕೆ, ಡ್ಯೂಟಿ ರೋಸ್ಟರ್ ಡಿವೈಡ್ ಮಾಡಲಿಕ್ಕೂ ಹೆಲ್ಪ್ ಮಾಡ್ಬೋದು. ನೆಕ್ಸ್ಟ್ ಅಂದರೆ ಇನ್ವೆಂಟ್ರೀಸ್, ಏನಾದರೂ ಲ್ಯಾಬಲ್ಲಿ ಅಥವಾ ವಾರ್ಡಲ್ಲಿ ನಮಗೆ ಗ್ಲೌಸ್ ಬೇಕಾ, ಮಾಸ್ಕ್ ಬೇಕಾ, ಅಥವಾ ರಿಯೇಜೆನ್ಸ್ ಬೇಕಾ, ಅದರದ್ದು ಎಷ್ಟು ಇನ್ವೆಂಟ್ರಿ ಇದೆ, ಎಷ್ಟು ಸ್ಟಾಕ್ ಇದೆ, ಎಷ್ಟು ಫ್ಯೂಚರಲ್ಲಿ ನಾವು ಇಂಡೆಂಟ್ ಮಾಡಬೇಕು, ಅದು ಕೊಡಬಹುದು. ಇನ್ಸಿಡೆಂಟ್ ಆಕರ್ ಆಗದಿದ್ದ ಹಾಗೇನೂ ತಡೆಯುವ ಸರ್ಟನ್ ಮೆಜರ್ಸ್ ಕೊಡ್ಬೋದು. ನಾನು ಮುಂಚೆ ಹೇಳಿದ ಹಾಗೆ ನಾವು ಡೆಮೋ ವಿಡಿಯೋಸ್ ಕೊಡ್ಬೋದು. ಅಂದರೆ ಪೇಷಂಟ್ ಲಿಫ್ಟ್ ಮಾಡಲಿಕ್ಕೆ ನಾವು ಟ್ರೈನಿಂಗ್ ಕೊಡ್ತೇವೆ ಪ್ರತಿ ಸಲ ಸ್ಟಾಫಿಗೆ. ನೀವೊಂದು ಪೋಶ್ಚರ್ ಹೇಗೆ ಕೂತ್ಕೋಬೇಕು, ಹೇಗೆ ಲಿಫ್ಟ್ ಮಾಡಬೇಕು, ಅದೆಲ್ಲ ನಾವು ಟ್ರೈನಿಂಗ್ ಕೊಡ್ತೇವೆ. ಕೆಲವೊಮ್ಮೆ ಅಂದರೆ ಮನುಷ್ಯರು ನಾವು ಸಡನ್ನಾಗಿ ಮರಿತೇವೆ. ನಾವು ಅಂದರೆ ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಬ್ಲ್ಯಾಂಕೆಟಲ್ಲಿ ಪೇಷಂಟನ್ನು 4 ಸೈಡಲ್ಲಿ ಮಾಡಿ ಇಡ್ತೇವೆ. ಅದರಿಂದ ನರ್ಸಿಗೂ ಎತ್ತುವಾಗ ವ್ರಿಸ್ಟ್ ಪೇನ್ ಆಗುವ ಚಾನ್ಸಸ್ ಆಗಿರ್ತದೆ, ಪ್ಲಸ್ ಸೇಫ್ಟಿ ಇರೋದಿಲ್ಲ. ಎಲ್ಲ ಬ್ಲ್ಯಾಂಕೆಟ್ ಸ್ವಲ್ಪ ಆಚೆ ಆದರೆ ಪೇಷಂಟು ಬೀಳ್ಬೋದು. ಸೊ ಸ್ಲೈಡರ್ಸ್ ಎಲ್ಲ ಹೇಳ್ತೇವೆ ನಾವು, ಪೇಷಂಟ್ ಸ್ಲೈಡರ್ಸ್ ಅಂತ ಇದ್ದೇವೆ. ಒಂದು ಟ್ರಾಲಿನ ಇನ್ನೊಂದು ಟ್ರಾಲಿ ಶಿಫ್ಟ್ ಮಾಡುವಾಗ ಸ್ಲೈಡರ್ ಯೂಸ್ ಮಾಡಿದರೆ ಸ್ಮೂತಾಗಿ ಪೇಷಂಟ್ ಟ್ರಾನ್ಸ್ಫರ್ ಆಗ್ಬೋದು. ಸೊ ಇದೆಲ್ಲ ನಾವು ಹೇಳಿಕೊಡ್ತೇವೆ. ಅದು ಕೆಲವೊಮ್ಮೆ ಎಮರ್ಜೆನ್ಸಿ ಆದಾಗೆಲ್ಲ ಮರ್ತು ಹೋಗ್ತಿದೆ. ಸೊ ಈ ಡೆಮೋ ವಿಡಿಯೋಸನ್ನು ಆ AI ಆ್ಯಪಲ್ಲಿ ಇಟ್ಕೊಂಡು ಹಾಕಿದರೆ ಎಲ್ಲಿ ಅವರು ಫ್ರೀ ಇದ್ದಾಗ ಅಥವಾ ಮರ್ತಾಗ ಅದು ತನ್ನತೆಗೆ ಸೂಚನೆಯಲ್ಲಿ ಈ ಥರ ಡೆಮೋ ವಿಡಿಯೋಸ್ ಇದೆ ಅಂತ ಹೇಳ್ಬೋದು. ಸೊ AI ಒಂದು ರೇಖದಲ್ಲಿ ನಮಗೆ ತುಂಬ ಉಪಯೋಗ ಮಾಡ್ಬೋದು. ಓಕೆ ಮೇಡಮ್, ಇವಾಗ ವರ್ಕ್ ಪ್ಲೇಸಲ್ಲಿ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ಗಳು ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಕೆಲವೊಂದು ಆರ್ಗನೈಸೇಷನ್ಸಲ್ಲಿ 3 ಮಂತ್ಸಿಗೆ ಕಂಪಲ್ಸರಿ ಚೆಕಪ್ ಇರ್ತದೆ, ಕೆಲವೊಂದರಲ್ಲಿ 6 ಮಂತ್, ಕೆಲವರಲ್ಲಿ ಇಯರ್ಲಿ ಚೆಕಪ್ ಅಂತ ಇರ್ತದೆ. ಹೆಲ್ತ್ ಚೆಕಪ್ಸ್ ಮಾಡಬೇಕು. ಆದರೆ ಹೆಲ್ತ್ ಚೆಕಪ್ಸ್ ತುಂಬ ಇಂಪಾರ್ಟೆಂಟ್. ಅಂದರೆ ಏನಾದರೂ ಈಗ ನಾವು ತುಂಬ ವರ್ಕ್ ಪ್ರೆಷರಲ್ಲಿ ಮಾಡ್ತಿರ್ತೇವೆ, ನಮಗೆ ಟೈಮ್ ಇಲ್ಲ, ಟೀಚ್ ಮಾಡಬೇಕು, ಅಲ್ಲಿದ್ದು ಡೇಟಾ ಮಾಡಬೇಕು ಅಥವಾ ರಿಸರ್ಚ್ ಮಾಡಬೇಕು, ತುಂಬ ವರ್ಕ್ ಪ್ರೆಷರಲ್ಲಿ ಇರ್ತೇವೆ. ಅದರಿಂದ ನೆಗೆಟಿವ್ ಇಂಪ್ಯಾಕ್ಟ್ ನಮ್ಮ ಹೆಲ್ತ್ ಮೇಲೇನೂ ಬೀಳ್ತದೆ. ಈಗ ನಾನು ಕಂಟಿನ್ಯೂಸ್ ಆಗಿ ಹೆಲ್ತ್ ಚೆಕಪ್ ಲೈಕ್ ಒನ್ಸ್ ಇನ್ ಅ ಮಂತ್ ಅಥವಾ 3 ಮಂತ್ಸಿಗೊಮ್ಮೆ ಹೆಲ್ತ್ ಚೆಕಪ್ ಮಾಡೋದಿದ್ದರೆ BP ಇರಬಹುದು, ಕೊಲೆಸ್ಟ್ರಾಲು ಇರಬಹುದು, ಅಥವಾ ಡಯಾಬಿಟೀಸು ಇರಬಹುದು. ಸೊ ಡಿಫ್ರೆಂಟ್, ಅಥವಾ ನನಗೆ ಪ್ರೆಷರಿಂದ ಡಿಫ್ರೆಂಟ್ ಪ್ರಾಬ್ಲಮ್, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಮು ಬರ್ಬೋದು. ಸೊ ಹೆಲ್ತ್ ಚೆಕಪ್ ರೆಗ್ಯುಲರ್ ಆಗಿ ಮಾಡಿದರೆ ಏನಾದರೂ
ಡಿಸೀಸ್ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದಾಗೆ ನಾನು ಅದನ್ನು ಮೊದಲೇ ತಡೆಗಟ್ಟಬಹುದು. ಈಗ ನಾವು ಪೇಷಂಟಿಗೆ ಹೇಳ್ತೇವೆ ಮಂತ್ಲಿ ಚೆಕಪ್ ಮಾಡಿ, ಹಾಗೆ ನಾವು ನಮ್ಮ ವರ್ಕರ್ಸಿಗೂ ಹೇಳಬೇಕು ಮೆಂಟಲ್ ಮತ್ತು ಫಿಸಿಕಲ್ ಹೆಲ್ತಿಗೋಸ್ಕರ ರೆಗ್ಯುಲರ್ ಇಂಟರ್ವಲಲ್ಲಿ ಹೆಲ್ತ್ ಚೆಕಪ್ಸ್ ಮಾಡಬೇಕು. ಮೇಡಮ್, ಇವಾಗ ಒಬ್ಬ ಎಂಪ್ಲಾಯ್ ತನ್ನ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬೋದು? ನಾನು ಹೇಳಿದ ಹಾಗೆ ನಿಮಗೆ ಅದು ವರ್ಕ್ ಪ್ರೆಷರ್, ವರ್ಕ್ ಲೋಡ್ ಎಲ್ಲ ಇರುವಾಗ ಒಂದು ಅಂದರೆ ಫಸ್ಟಿಗೆ ಹೆಲ್ದಿ ಡಯಟ್. ಈಗ ನಾವೆಂತ ಮಾಡ್ತೇವೆ, ನನಗೆ ಟೈಮ್ ಇಲ್ಲ ಕುಕ್ ಮಾಡಲಿಕ್ಕೆ, ವರ್ಕ್ ಇದೆ, ಇಮಿಡಿಯೇಟ್ಲಿ ನಾನು ಜಂಕ್ ಫುಡ್ಗೆ ಹೋಗ್ತೇನೆ. ಸೊ ಹೆಲ್ದಿ ಡಯಟನ್ನು ಅಡಾಪ್ಟ್ ಮಾಡಬೇಕು. ಒಂದು ಮಾರ್ನಿಂಗ್ ಇಫ್ ನಿಮ್ಮ ಶಿಫ್ಟ್ ಒಂದು 8 o'clock ಸ್ಟಾರ್ಟ್ ಆದರೆ ನೀವು ಒಂದು 6 o'clock ಇಲ್ಲ 7 o'clock ಹೇಳೋದಾದರೂ ಒಂದು ಹೆಲ್ದಿ ಡಯಟ್ ಪ್ಲ್ಯಾನ್ ಮಾಡಿ. ಅಲ್ಲೇ ಬೇಸಿಕಲಿ ನಾವು ಹೇಳ್ತೇವೆ ಬಜ್ಜಿ ಅಥವಾ ಉಪ್ಮಾ ಆ ಥರ ಎಲ್ಲ ಮಾಡಿ ನೀವು ತಿನ್ಬೋದು ಉದಾಹರಣೆಗೆ. ನೆಕ್ಸ್ಟ್ ಎಕ್ಸಸೈಸ್, ಡೈಲಿ ಎಕ್ಸಸೈಸ್, ಮೈಂಡ್ ಫ್ರೆಶ್ ಇರ್ತದೆ, ಫಿಸಿಕಲಿ ಮತ್ತು ಇಮೋಷ್ನಲಿ ಮತ್ತು ಮೆಂಟಲಿ ನೀವು ಫಿಟ್ ಇರ್ತೀರಿ. ಇನ್ನೊಂದಂದರೆ ಮೆಡಿಟೇಷನ್, ಅಂದರೆ ಒಂದು ಅರ್ಧ ಗಂಟೆ ಇಲ್ಲಾಂದರೆ 45 minutes ಮೆಡಿಟೇಷನ್ ಮಾಡಿದರೆ ಏನಾದರೂ ಮೆಂಟಲಿ ಎಕ್ಸಾಷನ್ ಇರ್ತದೆ, ಅಂದರೆ ಹತಾಶೆ, ನಿರಾಶೆ ಅದೇನಾದಿದ್ರು, ಅಥವಾ ಇವತ್ತು ನನ್ನ ಬಾಸ್ ನನ್ನ ಹತ್ರ ಬೈದಿದ್ದಾರೆ ಅಥವಾ ನನಗೆ ಆರ್ಗ್ಯುಮೆಂಟ್ ಆಗಿದೆ, ಮೆಡಿಟೇಷನ್ ಮಾಡಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಮೈಂಡಿಗೆ ಸಿಗ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ವರ್ಕಿದ್ದು ಪ್ರೆಷರನ್ನು ವರ್ಕಲ್ಲಿ ಇಡಬೇಕು, ಮನೆಯದ್ದು ಮನೆಗೆ. ಸೊ ಅದು ಎರಡನ್ನು ಮಿಕ್ಸ್ ಮಾಡದಿದ್ದರೆ ನಮ್ಮ ಹೆಲ್ತ್ ಕರೆಕ್ಟ್ ಆಗಿರ್ತದೆ. ಓಕೆ ಮೇಡಮ್, ಇವಾಗ ಕಾರ್ಯಕ್ರಮದ ಕೊನೆಯದಾಗಿ ಸಿಬ್ಬಂದಿಯ ಸುರಕ್ಷತೆಗಾಗಿ, ಸಿಬ್ಬಂದಿಯ ಸೇಫ್ಟಿಗಾಗಿ ನೀವೇನಾದರೂ ಮೆಸೇಜನ್ನು ಕೊಡೋದಾದರೆ? ಸಿಂಪಲ್ ಆಗಿ ಹೇಳೋದಾದರೆ ಸೇಫ್ ಸ್ಟಾಫ್ ಇದ್ದರೆ ಪೇಷಂಟು ಸೇಫ್ ಆಗಿರ್ತಾರೆ, ಹಾಸ್ಪಿಟಲ್ಲು ಓವರ್ ಆಲ್ ಸೇಫ್ ಆಗಿರ್ತದೆ. ಇದು ಆಗಬೇಕಾದ್ರೆ ನಮ್ಮ ಲೀಡರ್ಸ್, ನಮ್ಮದು ಸೀನಿಯರ್ಸ್, ನಮ್ಮ ಮೆಂಟರ್ಸ್ ಇದ್ರ ಜೊತೆ ವರ್ಕ್ ಮಾಡಬೇಕು. ಯಾವಾಗ ನಮ್ಮ ಸ್ಟಾಫಿಗೆ ನಮಗೆ ರಕ್ಷಣೆ ಇದೆ, ನನ್ನ ಮಾತಿಗೆ ಗೌರವ ಕೊಡ್ತಾರೆ, ನನಗೆ ಮೋಟಿವೇಟ್ ಮಾಡ್ತಾರೆ, ನನಗೇನಾದರೂ ಐಡಿಯಾ ಕೊಟ್ಟಾಗ ನಾನು ಅದನ್ನು ಪಾಸಿಟಿವ್ ಆಗಿ ಅಂತ ತಗೊಳ್ತಾರೆ, ಆವಾಗ ಸ್ಟಾಫ್ ಆರ್ಗನೈಸೇಷನನ್ನು ಬಿಟ್ಟು ಹೋಗೋದು ಕಮ್ಮಿ ಆಗ್ತದೆ. ಅವರು ಅದರಿಂದ ಕ್ವಾಲಿಟಿಯೂ ಇಂಪ್ರೂವ್ ಆಗ್ತದೆ. ಸೊ ಅಟ್ ದಿ ಎಂಡ್ ಹೇಳೋದಾದರೆ ಸೇಫ್ ಕಲ್ಚರ್ ಇದ್ದರೆ ಸೇಫ್ಟಿ ಇರ್ತದೆ, ಪೇಷಂಟು ಸೇಫ್ಟಿ ಆಗಿರ್ತಾರೆ, ಬಟ್ ಆ್ಯಂಡ್ ಆರ್ಗನೈಸೇಷನು ಗೆಲ್ತದೆ. ಸೊ ಇದೇ ನಂದು ಕೊನೆಯ ಮಾತು. ಓಕೆ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ವರ್ಕ್ ಪ್ಲೇಸ್ ಸೇಫ್ಟಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ರಿ ಅಂತ ಅನ್ಕೊಳ್ತೇವೆ. ಮುಂದಿನ ವಾರ ಇನ್ನೊಂದು ವಿಷಯದ ಜೊತೆ ನಾವು ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.